ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕ್ಲಿನ್ಸಾಲ್ ಜೆಲ್ ಅನ್ನುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಈ ಒಂದು ಕ್ಲಿನ್ಸಾಲ್ ಜೆಲ್ ಬಂದುಬಿಟ್ಟು ಈ ರೀತಿ ನಿಮಗೆ ನೋಡಲಿಕ್ಕೆ ಪ್ಯಾಕೇಜಿಂಗ್ ಸಿಗುತ್ತೆ. ಇದರ ಒಂದು ಕಂಪನಿ ಬಂದುಬಿಟ್ಟು ಇದು ಮ್ಯಾನುಫ್ಯಾಕ್ಚರ್ ಮಾಡಿದ ಲಿಪೋಡ್ ಹೆಲ್ತ್ ಕೇರ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಇದರ ಒಂದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದು ಬಂದುಬಿಟ್ಟು ನಿಮಗೆ 15 ಗ್ರಾಮಿಗೆ ನಿಮಗೆ ಒಂದು 75 ರೂಪಾಯಿ ನಿಮಗೆ ಈ ಒಂದು ಕ್ರೀಮಲ್ಲಿಗೆ ಸಿಗುತ್ತೆ. 15 ಗ್ರಾಮಿಗೆ 75 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸೊ ಇದನ್ನು ಪ್ಯಾಕೇಜಿಂಗ್ ಓಪನ್ ಮಾಡೋಣ. ಸೊ ಓಪನ್ ಮಾಡಿದ್ಮೇಲೆ ಈ ರೀತಿ ನಿಮಗೆ ಟ್ಯೂಬ್ ನೋಡಲಿಕ್ಕೆ ಸಿಗುತ್ತೆ. 15 ಗ್ರಾಮಿನ ಟ್ಯೂಬ್ ಇದಾಗಿರುತ್ತೆ. ಈ ರೀತಿಯಾದ ಏನು ಪ್ಯಾಕೇಜಿಂಗ್ಗೆ ಪ್ಯಾಕ್ ಮಾಡಿ ಏನೋ ಒಂದು ಪ್ಯಾಕನ್ನು ಈ ಸೇಮ್ ಅದೇ ರೀತಿ ಇದರ ಪ್ಯಾಕೇಜಿಂಗ್ ನಿಮಗೆ ಸಿಗ್ತದೆ. ಮತ್ತು ಇದನ್ನು ಸೊ ಇದು ಸೀಲ್ಡ್ ಪ್ಯಾಕ್ ಇರುತ್ತೆ. ಸೊ ಇದನ್ನು ನೋಡೇ ತೆಗೆದುಕೊಳ್ಳಿ, ಯಾಕಂತಂದರೆ ಇದು ಓಪನ್ ಆತಂದರೆ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಸೊ ತೆಗೆದುಕೊಳ್ಳೋಕೆ ಹೋಗ್ಬಿಟ್ರೆ ಈ ಒಂದು ಕ್ರೀಮನ್ನು ಈ ಸೀಲ್ಡ್ ಇದ್ದಿದ್ದು ನೋಡೇ ಈ ಒಂದು ಕ್ರೀಮನ್ನು ನೀವು ತೆಗೆದುಕೊಳ್ಳಿ. ಸೊ ಈ ರೀತಿಯಾಗಿರುತ್ತೆ ಇದರ ಒಂದು ಪ್ಯಾಕೇಜಿಂಗ್. ಮತ್ತು ಇದರ ಒಂದು ಕಾಂಪೋಸಿಷನ್ನ ನೋಡಿದಾಗ ಸ್ನೇಹಿತರೆ, ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಬಂದುಬಿಟ್ಟು ನಿಮಗೆ ಒಂದು ಕ್ಲಿಂಡಾಮೈಸಿನ್ ಫಾಸ್ಫೇಟ್ ಆ್ಯಂಡ್ ನಿಕೋಟಿನಮೈಡ್ ಜೆಲ್. ಇದರ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಇದರಲ್ಲಿ ಹಾಕಿದ್ದಾರೆ ಅಂತಂದ್ರೆ, ಒಂದು ಕ್ಲಿಂಡಾಮೈಸಿನ್ ಫಾಸ್ಫೇಟ್ ಬಂದುಬಿಟ್ಟು 1% ವೇಟ್ ಬೈ ವೇಟ್. ನೆಕ್ಸ್ಟ್ ನಿಕೋಟಿನಮೈಡ್ IP ಬಂದುಬಿಟ್ಟು 4.0 ವೇಟ್ ಬೈ ವೇಟಿನ ಆಲಿವರ ಜೆಲ್. ಇದು ಆ್ಯಕ್ಚುಲಿ ಜೆಲ್ ಬೇಸ್ ಇರುತ್ತೆ, ಕ್ರೀಮ್ ಬೇಸ್ ಇರಲ್ಲ. ಸೊ ನಿಮ್ಗೆ ಜೆಲ್ ಬೇಸ್ ಟ್ರಾನ್ಸ್ಪರೆಂಟ್ ಬೇಸ್ ಇರುತ್ತೆ. ಇದು ನೋಡ್ಲಿಕ್ಕೆ ನಿಮಗೆ ಕ್ವಾಂಟಿಟಿ ಸಫಿಷಿಯೆಂಟ್ ಹಾಕಿದ್ದಾರೆ. ಮತ್ತು ಇದರ ಒಂದು ಈ ಕ್ಯಾಟಗರಿ ಬಂದುಬಿಟ್ಟು ಸ್ನೇಹಿತರೆ, ಈ ಒಂದು ಕ್ಲಿಂಡಾಮೈಸಿನ್ ಮತ್ತು ನಿಕೋಟಿನಮೈಡ್ ಫಾಸ್ಫೇಟ್ ಇದಕ್ಕೆಲ್ಲ ಯೂಸ್ ಹಾಕೋತಂದ್ರೆ, ಕ್ಲಿಂಡಾಮೈಸಿನ್ ಫಾಸ್ಫೇಟ್ ಬಂದುಬಿಟ್ಟು ಇದು ಆ್ಯಂಟಿಬಯೋಟಿಕಾಗಿ ಕೆಲಸ ಮಾಡುತ್ತೆ ಅಂತ ಏನಾದರೂ ಒಂದು ಗ್ರೋತ್ ಆಗ್ತಾಯಿದ್ರು, ಅಂದರೆ ಈ ಬ್ಯಾಕ್ಟೀರಿಯಾ ಗ್ರೋತ್ ಆಗ್ತಾಯಿದ್ರು ಮತ್ತು ಬ್ಯಾಕ್ಟೀರಿಯಾನ ಸಾಯಿಸ್ತಾವೆ. ಈ ಒಂದು ಕ್ಲಿಂಡಾಮೈಸಿನ್ ಫಾಸ್ಫೇಟ್ ಇದಕ್ಕೆ ಸಂಬಂಧಪಟ್ಟಂಗೆ ಅಂತಂದರೆ, ಈ ಒಂದು ಪಿಂಪಲ್ಸ್ಗೆ ಸಂಬಂಧಪಟ್ಟಂಗೆ ಏನಾದರೂ ಇತ್ತಂದರೆ ಅವು ಗ್ರೋತ್ ಅದನ್ನು ತಡೀತದೆ ಮತ್ತು ಸಾಯಿಸ್ತದೆ ಅದು ಬ್ಯಾಕ್ಟೀರಿಯಾಗನ್ನು. ನೆಕ್ಸ್ಟ್ ಬಂದುಬಿಟ್ಟು ನಿಕೋಟಿನಮೈಡ್ ಜೆಲ್ ಬಂದುಬಿಟ್ಟು ಇದು ವಿಟಮಿನ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ವಿಟಮಿನ್ B3 ಅಂತ ಬಂದುಬಿಟ್ಟು, ವಿಟಮಿನ್ B3 ಅನ್ನೋದು ಒಂದು ನಿಯಾಸಿನ್. ಸೊ ನಿಯಾಸಿನ್ ನಿಕೋಟಿನಮೈಡ್ ಎರಡು ಒಂದೇ, ಅದು ವಿಟಮಿನ್ B3 ಆಗಿ ಕೆಲಸ ಮಾಡುತ್ತೆ. ಸೊ ಇದರ ಕಾಂಪೋಸಿಷನ್ ಆಯಿತು. ಮತ್ತು ಇದರ ಒಂದು ಅಂದರೆ ಇದು ಬೆನಿಫಿಟ್ಸ್ ಯೂಸಸ್ ನೋಡಿದಾರೆ ಸ್ನೇಹಿತರೆ. ಇದರ ಒಂದು ಬೆನಿಫಿಟ್ಸ್ ಯೂಸಸ್ ಬಂದುಬಿಟ್ಟು ಇದು ಮೇನ್ಲಿ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದ್ರೆ, ಇದು ಮೇನ್ಲಿ ಬಂದುಬಿಟ್ಟು ಆ್ಯಕ್ನಿಗೆ, ಪಿಂಪಲ್ಸಿಗೆ, ಮೊಡವೆಗೆ, ಇವೆಲ್ಲ ಒಂದೇ. ಆ್ಯಕ್ನಿ, ಪಿಂಪಲ್ಸ್, ಮೊಡವೆ ಈ ಒಂದು ಕ್ರೀಮ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಆಯಿಲ್ ಪ್ರೊಡಕ್ಷನ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಕೆಲವೊಬ್ಬರ ಮುಖದಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಆ ಒಂದು ಪ್ರೊಡಕ್ಷನ್ ಏನು ಮಾಡ್ತದೆ ಅದೊಂದು ಆಗೋದನ್ನು ತಡಿತೈತೆ. ಮತ್ತೇನು ಮಾಡ್ತಪ್ಪ ಅಂದರೆ, ಈ ಮೈಕ್ರೋ ಆರ್ಗಾನಿಸಮ್ ಅಂತಂದರೆ ಬ್ಯಾಕ್ಟೀರಿಯಾ, ಈ ಆ್ಯಕ್ನಿಗೆ ಸಂಬಂಧಪಟ್ಟಂಥ ಒಂದು ಬ್ಯಾಕ್ಟೀರಿಯಾ ಅದನ್ನು ಏನು ಮಾಡ್ತದೆ, ಗ್ರೋತ್ ಆಗೋದನ್ನು ತಡಿತೈತೆ. ಮತ್ತು ಬಂದುಬಿಟ್ಟು ಒಂದು ಬ್ಲ್ಯಾಕ್ ಹೆಡ್ಸ್, ಮುಖದ ಮೇಲೆ ಒಂದು ಬ್ಲ್ಯಾಕ್ ಹೆಡ್ಸ್ ಕಳ್ಕೊಂತ ಮತ್ತು ವೈಟ್ ಹೆಡ್ಸ್ಗಳು ಇವನ್ನ ಏನು ಮಾಡ್ತಾವೆ ಅಂತಂದರೆ, ಈ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಕೋದ್ರಿಂದ ಈ ಒಂದು ಕ್ರೀಮನ್ನು ಸೊ ಅವು ಅಪ್ಲೈ ಮಾಡ್ಕೊಂಡು ಇವೆಲ್ಲ ಒಂದು ಹೋಗ್ತಾವೆ, ಬ್ಲ್ಯಾಕ್ ಹೆಡ್ಸು, ಪಿಂಪಲ್ಸು, ಮೊಡವೆಗಳಂತ ಹೋಗ್ತಾವೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ನೋಡೋದಾದ್ರೆ, ಸೈಡ್ ಎಫೆಕ್ಟ್ ತಿಳ್ಕೋದ ಮುಂಚೆ ಅದನ್ನು ಯಾವ ರೀತಿ ಅಪ್ಲೈ ಮಾಡ್ತಾರಂತ ನೋಡೋಣ. ಇದನ್ನು ಯಾವ ರೀತಿ ಅಪ್ಲೈ ಮಾಡ್ತಾರೆ, ಇದನ್ನು ಏನು ಮಾಡ್ಬೇಕು ಅಂದ್ರೆ, ಬೆಳಗ್ಗೆ ಮಾರ್ನಿಂಗ್ ಮತ್ತು ನೈಟ್ ಮಲ್ಕೋಬೇಕಾದ್ರೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದರದ ಒಂದು ಸೋಪ್ ಇದೆ. ಸೊ ನಾನು ಮುಂದೆ ಬರುವಂಥ ಒಂದು ವಿಡಿಯೋದಲ್ಲಿ ಅದನ್ನು ರಿವ್ಯೂ ಮಾಡ್ತೀನಿ. ಇದರ ಒಂದು ಕ್ಲಿನ್ಸಲ್ ಅನ್ನುವಂಥ ಒಂದು ಸೋಪ್ ಇದೆ. ಆ ಒಂದು ಸೋಪನ್ನು ನೀವು ಅಪ್ಲೈ ಮಾಡ್ಕೊಂಡು ಅದನ್ನು ನೀವು ವಾಶ್ ಮಾಡಿಕೊಂಡ್ರೆ ಏನಾಗುತ್ತೆ, ಈ ಒಂದು ಕ್ರೀಮನ್ನು ನೀವು ಹಚ್ಕೋಬೋದು ಬೆಳಗ್ಗೆ ಒಂದು ರಾತ್ರಿ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ನೋಡೋದಾದ್ರೆ, ಸ್ಕಿನ್ ಫೀಲಿಂಗ್ ಆಗುತ್ತೆ, ಡ್ರೈ ಸ್ಕಿನ್ನು ಮತ್ತು ಸ್ಕಿನ್ ರೆಡ್ನೆಸ್, ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಇವೆಲ್ಲ ಒಂದು ಸೈಡ್ ಎಫೆಕ್ಟ್ ಆಗಿರುತ್ತೆ ಇದರ ಒಂದು. ಮತ್ತು ಏನಾದರೂ ವಾರ್ನಿಂಗ್ಸ್, ಟಿಪ್ಸ್ ಮತ್ತು ಪ್ರಿಕಾಷನ್ಸ್ ನೋಡಿದ್ರೆ, ಈ ಒಂದು ಕ್ರೀಮ್ ಬಂದುಬಿಟ್ಟು ಇಲ್ಲಿ ಬಾಕ್ಸ್ ಮೇಲೆ ಕೊಟ್ಟು ನಾನು ಓದ್ತೇನೆ ನಿಮಗೆ. ಸ್ಟೋರ್ ಟೆಂಪ್ರೇಚರ್ ಆ್ಯಟ್ ಬಿಲೋ °C, ಮತ್ತು ಫ್ರಿಜ್ರಲ್ಲಿ ಇರ್ಲಿಕ್ಕೆ ಹೋಗಬಾರ್ದು, ಮತ್ತು ಮಕ್ಕಳನ್ನ ದೂರ ಇಡ್ರಿ ಒಂದು ಕ್ರೀಮ್. ಮತ್ತು ಈ ಯೂಸ್ ಮಾಡಿರೋದು ಮತ್ತು ಕ್ರೀಮನ್ನು ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ಟೈಟ್ ಮಾಡಬೇಕಾಗತ್ತೆ. ಸೊ ಇದನ್ನು ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಇಲ್ಲದ ಇದನ್ನು ಯಾವುದೇ ರೀತಿ ಮೆಡಿಷನ್ನ ಇವನ್ನ ಪರ್ಚೇಸ್ ಮಾಡೋವಂತಿಲ್ಲ. ಮತ್ತು ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಮಾತ್ರ ಈ ಒಂದು ಕ್ರೀಮ್. ಸೊ ಮತ್ತು ಇದನ್ನು ಬಿಟ್ಟು ಏನು ಮಾಡ್ಕೋಬೇಕಪ್ಪ ಅಂದ್ರೆ, ನೀವು ಈ ಅಪ್ಲೈ ಮಾಡ್ಕೊಂಡಿರ್ತೀರಲ್ಲ ಕ್ರೀಮನ್ನು, ಸೊ ಆ ಒಂದು ಕ್ರೀಮನ್ನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ವಾಶ್ ಮಾಡ್ಬೇಕಾಗುತ್ತೆ. ಮತ್ತು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಒಂದು ಕ್ರೀಮನ್ನು ವಾಶ್ ಮಾಡ್ಕೋಬೇಕಾಗತ್ತೆ.
ನೆಕ್ಸ್ಟ್ ಬಂದುಬಿಟ್ಟು ಈ ಐಸ್, ನೋಸ್, ಮೌತ್ ಇದರಿಂದ ಏನು ಮಾಡ್ಬೇಕಂದ್ರೆ ಸ್ವಲ್ಪ ದೂರ ಇಡ್ಬೇಕು. ಈ ಕ್ರೀಮ್ ಅಪ್ಲೈ ಮಾಡ್ಕೊಂಡ್ರೆ ಇದರಿಂದ ಸ್ವಲ್ಪ ದೂರ ಇಡೋದು. ಅಂದರೆ ಇನ್ನು ಮತ್ತು ಈ ಅಲರ್ಜಿ ಆಗ್ತಾವೆ, ಇನ್ಫೆಕ್ಷನ್ ಆಗ್ತಾವೆ. ಅದಕ್ಕಾಗಿ ಏನು ಮಾಡಿರಪ್ಪ ಅಂದ್ರೆ ಇದರಿಂದ ಏನು ಮಾಡಿರಿ, ದೂರ ಇಡ್ರಿ. ಇದು ಐಸ್ ಆ್ಯಂಡ್ ನೋಸು ಮೌತಿಂದ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು, ಇನ್ನೂ ಇದ್ರ ಬಗ್ಗೆ ಡೌಟ್ ಇತ್ತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.